ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಓರಿಯನ್ ಮಾಲಲ್ಲಿ ಇದ್ದೀವಿ ನಮ್ಮ ಪುಣ್ಯಾತ್ಮಗೋಸ್ಕರ ಹುಡ್ಕೊಂಡು, ಬಟ್ ಪುಣ್ಯಾತ್ಮ ಬಂದಿಲ್ಲ ಅನ್ಕೊತೀನಿ. ಜೊತೆಗೆ ಪಯಣ ವಿಶ್ವಾತಿ ಇದ್ದಾರೆ, ಪ್ರಶಾಂತ್ ಸರ್ ಇದ್ದಾರೆ, ಬಾಲುನು ಇದ್ದಾನೆ. ಹೇಳಪ್ಪ. ಓಕೆ, ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಮಾಲ್ ಹೊರಗಡೆ ಎಲ್ಲೂ ಕಾಣಿಸ್ಲಿಲ್ಲ ಶಿಷ್ಯ. ಸೊ ಪೊಲೀಸ್ ಎಲ್ಲ ಬಂದಿದ್ದಾರೆ, ಮೀಡಿಯಾ ಟೀಮ್ ಎಲ್ಲ ಕಂಪ್ಲೀಟಾಗಿ ಬಂದಿದ್ದಾರೆ. ಇಲ್ಲಿ ಸುಮಾರು ಜನ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ, ಬಟ್ ಇಲ್ಲಿ ಪುಣ್ಯಾತ್ಮನೇ ಕಾಣಿಸ್ತಿಲ್ಲ. ಇವಾಗ ಇನ್ನೇನು ಕೆಲವೇ ಹೊತ್ತರಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು 5 ನಿಮಿಷ ಇದೆ 6 ಗಂಟೆ ಆಗೋದಕ್ಕೆ, ಬಟ್ ಪುಣ್ಯಾತ್ಮ ಇನ್ನೂ ಬರಲೇ ಇಲ್ಲ. ಎಷ್ಟು ಜನ ಸೇರ್ಕೊಂಡಿದ್ದೀವಿ ಅಂತ ನೋಡ್ಕೊಳ್ಳಿ. I am coming to Bangalore. ढंग से मिलते हैं बैंगलोर वालों से. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ 16 ಬ್ಯಾಂಡರ್ಲಿಸ್ಟ್. ಈಗ ಫಸ್ಟ್ ಆಫ್ ಆಲ್ ಒಂದು ವಿಡಿಯೋನ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. मुंबई लोगों को मुंबईकर्स बोलते हैं, कर्नाटक लोगों को क्या बोलते हैं बताओ? Racist. Oh man. ನಾವುಗಳು ರೇಸಿಸ್ಟ್. ಈ ಪುಣ್ಯಾತ್ಮ ನಿನ್ನೆ ಎಲ್ಲ ಮೊನ್ನೆ ಸಾರಿ ಕೇಳಿದಾನೆ, ಅದರಲ್ಲೂ ಈ ತರ ಧಮಕಿ ಹಾಕ್ಯಾರೆ. ವಿಡಿಯೋ ನೋಡ್ಕೊಳ್ಳಿ. बहुत हो गया, प्यार से माफी भी मांग दी थी, सब कुछ प्रूफ करके भी दिखा दिया, तब भी नहीं हो रहा है. So I am coming to Bangalore on 15th March. 3:40 पे लैंड करूंगा मैं वहाँ. ढंग से मिलते हैं बैंगलोर वालों से. I hope you come and meet me. Okay, I hope you come and meet me, क्योंकि मुझे देखना है कि जितना तुम लोगों ने बोला था ना कि घर आके मारेंगे, अब मैं वहाँ आ रहा हूँ, तो मुझे देखना है कि वहाँ आके क्या होता है. ನಾವು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರೆ ಇವನಿಗೆ ಏನ್ ಬೇಕೋ ಅದನ್ನ ನಾವು ಮಾಡಬಹುದು. ದಯವಿಟ್ಟು ಬನ್ನಿ, ಕನ್ನಡಿಗರು ಒಂದಾಗಿ ಪಾಠ ಕಲ್ಸೋಣ. ಓ ಹೆಣ್ಮಗು ಹೆಣ್ಮಗು ಸೊ ನಮ್ಮ ಜೊತೆ ಪೊಲೀಸ್ ಕೂಡ ಇದ್ದಾರೆ. ಸೊ ಅವ್ರದ್ದು ಕೂಡ ನಮ್ಗೆ ಸಹಕಾರ ಇದೆ. ಸೊ ಪ್ರತಿಯೊಬ್ಬರು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಒಬ್ಬನಿಗೋಸ್ಕರ ಮಾತ್ರ, ನಮ್ಮ ಮಗನಿಗೋಸ್ಕರ. ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ಬೇಜಾರಾಗುತ್ತೆ, ಕಿತ್ತೋದು ನನ್ನ ಮಗ ಅಂತ ಹೇಳ್ಬೇಕು, ಬಟ್ ನೋಡೋಣ. ಸೊ ವೇಟಿಂಗ್ ಫಾರ್ ಗೇ ಅಂತಲೇ ಹೇಳ್ಬೋದು. ಸೊ ಎಷ್ಟು ಜನ ವೇಟ್ ಮಾಡ್ತಾ ಇರೋದು ಒಬ್ಬನಿಗೋಸ್ಕರ. ಸೊ ನನ್ನ ಮಗ ಬಂದ ಅಂದರೆ ನಿಜವಾಗ್ಲೂ ಗೇ ಅನ್ಸ್ಕೊಬಿಡ್ತಾನೆ ಅಷ್ಟೇ ಅಷ್ಟೇ. ಸೊ ಇವರೆಲ್ಲ ಬಂದಿರೋದು ಕನ್ನಡಕ್ಕಾಗಿ, ಬೇರೆ ಯಾವುದೇ ಒಂದು ಉದ್ದೇಶಕ್ಕಲ್ಲ. ಸೊ ಎಷ್ಟು ಜನ ಬಂದಿದ್ದಾರೆ ಅಂದರೆ ಬಂದಿರೋದು ಕನ್ನಡಕ್ಕಾಗಿ, ಕನ್ನಡಿಗರ ಪರವಾಗಿನೇ ಬಂದಿರೋದು. ಸೊ ಸ್ನೇಹಿತರೆ, ನಾವು ಇವಾಗ ಓರಿಯನ್ ಮಾಲಲ್ಲಿ ಬಂದಿದ್ದೀವಿ. ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಬಂದಿರೋದು ಒಂದೇ ರೀಸನ್ಗೆ. ಅವ್ರೇನೋ ನಮಗೆ ಧಮಕಿ ಹಾಕ್ಬಿಟ್ಟು ಕರೆದಿದ್ದಾರೆ, ಬಟ್ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರ ಜೊತೆಗೂ ಗಲಾಟೆ ಮಾಡೋಕ್ಕೆ ಬಂದಿಲ್ಲ. ಹರೀಶ್ ಅವ್ರು ನೀವು ಹೇಳಿ ಯಾವ ಥರ ನಾವು ಇಲ್ಲಿ ಬಂದಿದ್ದೀವಿ, ಯಾವ ಥರ ಡೀಸೆಂಟಾಗಿ ನಾವು ಒಂದು ಕಡೆ ನಿಲ್ಲಿಸಿದ್ದೀವಿ ಅಂತ. ಖಂಡಿತ. ಮೊದಲನೇದಾಗಿ ಬಹಳ ಹೆಮ್ಮೆ ಅನ್ಸುತ್ತೆ. ಸಾಕಷ್ಟು ಕನ್ನಡಿಗರು, ಸಾಕಷ್ಟು ಯುವ ಪೀಳಿಗೆಯಲ್ಲಿರೋ ಸಾಕಷ್ಟು ಯುವಕರು ಬಂದಿದ್ದಾರೆ. ಅವ್ರಿಗೆ ಯಾರಿಗೂ ನಾವು ಪರ್ಸನಲ್ ಆಗಿ ಕರೆ ಮಾಡಿ ಬನ್ನಿ ಅಂತ ಕರೆದಿಲ್ಲ. ವಿಡಿಯೋ ನೋಡ್ಕೊಂಡು ಮತ್ತೆ ಕನ್ನಡಿಗರ ಸ್ವಾಭಿಮಾನ ಏನು ಅಂತ ಇದ್ರಲ್ಲೇ ತೋರಿಸುತ್ತೆ. ಮತ್ತೆ ನಾವ್ ಯಾರು ಇಲ್ಲಿ ಜಗಳ ಮಾಡೋದಕ್ಕಂತೂ ಖಂಡಿತ ಬಂದಿಲ್ಲ. ನಮ್ಗೆ ಏನಂದ್ರೆ ಆತ ಬಂದು ಇಲ್ಲಿ ಬಹಿರಂಗವಾಗಿ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಅಂತಾನೆ ಇಲ್ಲಿ ಬಂದಿದ್ದು. ಇಲ್ಲಿ ಶಾಂತಿ ಕದಡಿಸುವಂತಹ ಒಂದು ಕೆಲ್ಸಕ್ಕೆ ನಾವು ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ಕೆಲಸ ಒಂದು 6:15ವರೆಗೂ ಕಾಯ್ತೀವಿ. ಅದಾದ್ಮೇಲೆ ಆತ ಬರ್ಲಿಲ್ಲ ಅಂದ್ರೆ ನಾವು ಖಂಡಿತ ಇಲ್ಲಿಂದ ಒಂದು ಹೊರಟಿ ಆತನಿಗೊಂದು ವಿಡಿಯೋ ಮಾಡಿ ಹಾಕ್ತಿವಿ ಅಷ್ಟೇ. ಆತ ಬಂದ್ರೆ ಕನ್ನಡಿಗರಿಗೆ ಆತ ಬಹಿರಂಗವಾಗಿ ಕ್ಷಮೆ ಕೇಳಿಸ್ತೀವಿ. ಆದ್ರೆ ಕನ್ನಡಿಗರು ಸತ್ಯವಾಗಿ ಬಂದಿದ್ದಾರೆ, ಅವನೇ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಂಡಿದ್ದಾನೆ ಅಂತ ಎಲ್ಲ ಒಂದ್ ಕಡೆ ನಮ್ಗೆ ಅನ್ನಿಸ್ತಾ ಇದೆ. ನೋಡಿ, ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಬಟ್ ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡ್ಬೇಕಾದ್ರೆ ಮುಂದೊಂದು ದಿನ ಎಲ್ಲರೂ ಎಚ್ಚರಿಕೆಯಿಂದ ಮಾತಾಡಿ. ಎಲ್ಲ ಪ್ರಚಾರಕ್ಕೋಸ್ಕರ ನೀನು ಈ ಕೆಲಸ ಮಾಡೋದಲ್ಲ. ಕನ್ನಡಿಗರು ಏನಂತ ನೀನು ಇವತ್ತು ಹೇಳೋದಲ್ಲ, 2300 ವರ್ಷದಿಂದನೂ ಗೊತ್ತು. ಕನ್ನಡಿಗರು ಹೋಗಿ ಹೊಡಿಬೇಕಂತ ಹೇಳಿದ್ರೆ ಇರಾನ್ಗೆ ಹೋಗಿ ಹೊಡೆದ್ಬಿಟ್ಟು ಬರ್ತಾರೆ, ಶ್ರೀಲಂಕಾಕ್ಕೆ ಹೋಗಿ ಹೊಡೆದ್ಬಿಟ್ಟು ಬರ್ತಾರೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗಿ ಹೊಡೆದ್ಬಿಟ್ಟು ಬರ್ತಾರೆ. ಅದನ್ನು ದೊಡ್ಡ ವಿಷಯ ಅಲ್ಲ. ನೀನು ಬರ್ತೀನಿ ಅಂತ ಹೇಳಿದೆಯಲ್ಲ, ಇಲ್ಲ ನೀನು ಬರೀ ಪ್ರಚಾರಕ್ಕೋಸ್ಕರ ಮಾಡ್ತಿದ್ದೀಯ ಅಂತ ಹೇಳಿದ್ರೆ ಇನ್ನು ಮುಂದೆ ನೀನು ಯಾವ್ಯಾವ ಸೋಷಿಯಲ್ ಮೀಡಿಯಾ ಇದೆಯೋ ಅದೆಲ್ಲದ್ರಿಂದ ಹೊರಗಡೆ ಹೊಟ್ಟೋಗ್ಬಿಡು. ಕನ್ನಡಿಗರ ತಾಳ್ಮೇಲೆ ಕೇಳ್ಕೊಕ್ಕೆ ಹೋಗ್ಬೇಡ. ಕನ್ನಡಿಗರು ಏನು ಅಂತ ಹೇಳಿ ಇತಿಹಾಸ ಹೇಳಕ್ಕೆ ಫಸ್ಟ್ ಕರ್ನಾಟಕದ ಇತಿಹಾಸ ತಿಳ್ಕೊ. ಇಲ್ಲ ನೀವೇ ಬನ್ರಿ ಅಲ್ಲಿಗೆ ಅಂತ ಹೇಳಿ ನಾವೇ ಬರ್ತೀವಿ. ಬಾ, ನಿನ್ನನ್ನು ಕರ್ಕೊಂಬರ್ತೀವಿ ಬೆಂಗಳೂರಿಗೆ. ನಿಮ್ಗೇನಾದ್ರು ಇಲ್ಲಿ ಬರೋಕ್ಕೆ ಭಯ ಆಗಿತ್ತು ಅಂತ ಹೇಳಿದ್ರೆ ನಾವೇ ಬರ್ತೀವಿ ನಿನ್ನೂರಿಗೆ. ನಿನ್ನ ಅಡ್ರೆಸ್ ಕೊಡು, ನಿನ್ನ ಫೋನ್ ನಂಬರ್ ಕೊಡು, ನೀನು ಎಲ್ಲಿ ಹೇಳ್ತೀವಿ ಅಲ್ಲಿ ನಾವೇ ಬರ್ತೀವಿ. ಬಂದು ನೀನು ಬೆಂಗಳೂರು ಕರ್ಕೊಂಬರ್ತೀವಿ. ಬಂದು ನೀನು ಉತ್ತರ ಕೊಡು ಕನ್ನಡಿಗರಿಗೆ ಮೊದಲಾಗಿ. ಕರೆಕ್ಟಾಗಿ 3 ನಿಮಿಷಕ್ಕೆ ಆಯ್ ಹೇಳಿದಾಗೆ ಇನ್ನೂ 6 ಕಾಲವರೆಗೂ ಇಲ್ಲೇ ಇರ್ತೀವಿ. ಅಪ್ಪ ನೀನು ಬರುವಿಕೆಗಾಗಿ ಎಲ್ಲ ಕನ್ನಡಿಗರು ಕಾಯ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಬಂದು ಮುಖ ತೋರಿಸ್ಬಿಟ್ಟು ಏನು ಮಾತಾಡಬೇಕು ಅಂತ ಇದೆಯೋ, ಏನು ಮಾಡ್ಕೊತಿರೋ ಮಾಡ್ಕೊಡಿ ಅಂತ ಹೇಳಿದೆ. ನೀನು ಬಂದರೆ ಏನೋ ಮಾಡ್ಬೋದು, ನೀನು ಬರ್ತಾ ಇಲ್ಲ.
ಬಟ್ ನೀನು ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ. ನಿನ್ನ ಸ್ಟೇಟಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ನೀನು ಏನೂ ಸ್ಟೇಟಸ್ ಅಪ್ಲೋಡ್ ಮಾಡಿಲ್ಲ. ಆಲ್ಮೋಸ್ಟ್ 7 hours ಬ್ಯಾಕು ಬರ್ತಾ ಇದ್ದೀನಿ ಅಂತ ಬಿಲ್ಡಪ್ ತಗೊಳ್ಳೋಕ್ಕೆ ಒಂದು ಫ್ಲೈಟಲ್ಲಿ ಹಾಕೊಂಡ್ಬಿಡ್ತಾರೆ, ಒಂದು ಸ್ಟೋರಿ ಹಾಕಿದೆ ಹಾಕ್ಬಿಟ್ರೆ ಏನೂ ಮಾಡಿಲ್ಲ. ಅಷ್ಟು ಭಯ ಇದ್ದರೆ ಈ ಥರ ವಿಡಿಯೋ ಮಾಡಿಕೊಂಡು ರೀಲ್ ಅಪ್ಲೋಡ್ ಮಾಡಿಕೊಂಡು ಮಾಡಬಾರ್ದಾಗಿತ್ತು. ಮೇ ಬಿ ನೀವು ಪ್ರಚಾರಕ್ಕೋಸ್ಕರನೇ ಮಾಡಿರ್ತೀಯಾ, ನಿಮಗೆ ಒಳ್ಳೆ ಪ್ರಚಾರ ಸಿಕ್ಕಲಿ ಅಂತ ಹಾರೈಸ್ತೀರಪ್ಪ. ಮತ್ತು ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ, ನಮ್ಮ ವಿಡಿಯೋ ಸಾಕಷ್ಟು ಹೋರಾಟಗಾರರು ಇವತ್ತು ತಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇವಾಗ ಯಾವುದೋ ಒಬ್ಬ ಅಯೋಗ್ಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಅನ್ಕೋಬೋದು ಇಷ್ಟು ಜನ ಸೇರ್ಕೊಂಡಿದ್ದೀವಿ, ಏನೋ ಮಾಡ್ಬಿಡ್ತೀವಿ ಅವ್ರಿಗೆ ಏನೋ ಅಂತ ನಮ್ಮ ಮನಸ್ಸು ಮಾಡಿದ್ರೆ ನಿಮಿಷಗಳು ಊಟ ಬಂದಾಕತ್ತು. ಇಲ್ಲಿರೋ ಎಲ್ಲರಿಗೂ ಯಾರು ನಾವು ಆ ಥರ ಮಾಡೋದಿಲ್ಲ. ನಾವಿಲ್ಲಿ ಬಂದಿರೋದು ಭಾಳ ಶಾಂತಿಯುತವಾಗಿ ಬಂದಿದ್ದೀವಿ. ಕನ್ನಡಿಗರ ಪ್ರೀತಿಯನ್ನು ತೋರ್ಕೊಂಡು ಬಂದಿದ್ದೀವಿ. ನಿಮ್ಗೆ ಗೊತ್ತಿದೆಯಾ ಅಲ್ವಾ ಗೊತ್ತಿಲ್ಲ, ಇವತ್ತು ಕೂಡ ನಮ್ಮ ಗಾಡಿಯಲ್ಲಿ ಎಳನೀರನ್ನು ತೊಗೊಂಡ್ಬಂದಿದ್ದೀವಿ. ಏನಕ್ಕೋಸ್ಕರ ನೀವೆಲ್ಲ ಅನ್ಕೊಂಡಿರ್ಬೋದು, ಅದಕ್ಕೆ ಸಗಣಿ ಹೊಡಿತೀವಿ, ಬಟ್ಟೆ ಹೊಡಿತೀವಿ, ಮಸಿ ಬಡಿತೀವಿ ಅಂತ. ಕನ್ನಡಿಗರ ಸಂಸ್ಕೃತಿ ಏನು ಗೊತ್ತಾ, ನೀರು ಕೇಳಿದ್ರೆ ಪಾನಕ ಕೊಡ್ತಕ್ಕಂಥದ್ದು ಕನ್ನಡಿಗರ ಸಂಸ್ಕೃತಿ. ಆ ರೀತಿ ಎಳನೀರನ್ನು ಕೊಟ್ಟು ಅದಕ್ಕೆ ನಮ್ಮ ಸಂಸ್ಕೃತಿಯನ್ನು ಇವತ್ತು ಕನ್ನಡಿಗರು ನಿಜವಾಗ್ಲೂ ರೇಸಿಸ್ಟ್ಗಳೇ. ಆದರೆ ಇವತ್ತು ಇವತ್ತು ಇಲ್ಲೇ ಬಾಳಿ ಬದುಕ್ತಾ ಇರ್ತಕ್ಕಂಥವ್ರು ಹೇಳ್ತಾರೆ ಕನ್ನಡ ಇದು ಶಿಫ್ಟ್ ಲ್ಯಾಂಗ್ವೇಜ್ ಇನ್ನೊಂದು ಮತ್ತೊಂದು ಅಂತ ಏನು ಪದ ಬಳಕೆ ಮಾಡ್ತಾರಲ್ಲ ವಲಸಿಗರು, ಅಂಥವ್ರಿಗೆ ನೀವು ನಮ್ಮ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರ. ನೆಲಕ್ಕೆ ಬಗ್ಸಿ ಕ್ಷಮಾಪಣೆ ಕಲಿಸಿರ್ತೀವಿ. ನಮ್ಮನ್ನ ಕೆಣಕ್ದವ್ರ ಪಾಲಿಗೆ ನಮ್ಮ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದಂಥವ್ರ ಪಾಲಿಗೆ, ನಮ್ಮನ್ನು ಅವಮಾನಿಸಿದಂಥವ್ರ ಪಾಲಿಗೆ ನಾವು ಯಾವತ್ತಿಗೂ ರೇಸಿಸ್ಟ್ಗಳೇ. ನಾವು ಕನ್ನಡಕ್ಕೋಸ್ಕರ ರೌಡಿಗಳಾಗೋದಕ್ಕೂ ರೆಡಿ ಇರುವಂಥವ್ರು, ರೇಸಿಸ್ಟ್ಗಳಾಗೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ನಿಜವಾದ ರೇಸಿಸ್ಟ್ಗಳು ಯಾರು ಅಂತ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ಇಲ್ಲೇ ತಿಂದು ಇಲ್ಲೇ ಕುಡಿದು ನಾನು ಕನ್ನಡ ಮಾತಾಡೋದಿಲ್ಲ, ಕನ್ನಡಿಗರನ್ನ ಅತ್ಯಂತ ಕೆಳಮಟ್ಟದಲ್ಲಿ ನೋಡುವಂಥದ್ದು, ಕನ್ನಡವನ್ನು ಇನ್ನೇನೋ ಒಂದು ಚಿತ್ತ ಪದ ಬಳಕೆಯಿಂದ ನಾನು ಇಲ್ಲಿ ತೋರಿಸೋದು ಕೂಡ ಅಸಹ್ಯ ಆಗುತ್ತೆ. ಅಷ್ಟೊಂದು ಸ್ಕ್ರೀನ್ ಶಾಟ್ಗಳು ನನ್ನ ಹತ್ರ ಇದೆ. ಈ ವಲಸಿಗರ ದರ್ಪ ದೌರ್ಜನ್ಯಗಳು ಇವತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಿಗೋಸ್ಕರ, ಲೈಕ್ಗಳಿಗೋಸ್ಕರ, ಫಾಲೋವರ್ಗಳಿಗೋಸ್ಕರ ಬೆಂಗಳೂರು ಬಗ್ಗೆ ಅತ್ಯಂತ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ದಿನನಿತ್ಯ ಕೂಡ ನೋಡಿರ್ತೀರ. ನಿಜವಾದ ರೇಸಿಸ್ಟ್ಗಳು ಅವರು, ನಾವಲ್ಲ. ನಾವೀಗ ಮತ್ತೊಮ್ಮೆ ಕೊನೆಯದಾಗಿ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ. ಇಲ್ಲಿ ಇಷ್ಟೊಂದು ಜನ ಇದ್ದೀವಿ, ಯಾರನ್ನೂ ಕೂಡ ವೈಯಕ್ತಿಕವಾಗಿ ನಾವು ಯಾರೂ ಕರೆದಿಲ್ಲ. ಎಲ್ಲರೂ ಕೂಡ ಇಲ್ಲಿ ಅಪ್ಪನ ಕೊಡ್ತವ್ರೆ. ನೀನು ಯಾವನೋ ಒಬ್ಬ ಬಂದ್ಬಿಟ್ಟು ಸವಾಲು ಹಾಕಿದ ತಕ್ಷಣ ನಾವು ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋದಿಲ್ಲ. ಇವತ್ತು ಶುಕ್ರವಾರ ಎಲ್ಲರಿಗೂ ವೈಯಕ್ತಿಕ ಕೆಲಸ ಇದೆ, ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಂದರೆ ಅದು ಕನ್ನಡಕ್ಕೋಸ್ಕರ. ನಾವೆಲ್ಲರೂ ಎಷ್ಟೋ ದಿನ ವೇಟ್ ಮಾಡಿ ಸಾಕಾಗೋಗ್ಬಿಟ್ಟಿದೆ. ನಮ್ಮ ಹೆಣ್ಮಗು ಬರಲಿಲ್ಲ ಅಂತೇಳಿ ತುಂಬ ಜನ ಫ್ಯಾನ್ ಬೇರೆ ಇದ್ದಾರೆ ಅವರಿಗೆ. ನೋಡಿ ಪಾಪ ಬರ್ದಿಲ್ಲ ಅಂತೇಳಿ ಬೇಜಾರಾಗ್ತಿದೆ. ಸೊ ನೋಡಿ ಸ್ನೇಹಿತರೆ, ಎಲ್ಲರೂ ಭಾಳ ಬೇಜಾರಿಂದ ಹೋಗ್ತಾ ಇರೋಂಥ ಒಂದು ಸೀನ್ ಇದು. ಏನಪ್ಪ ಏನಾಗ್ತಿದೆ? ಬೇಜಾರಾಗ್ತಿದೆ? ಹೆಣ್ಮಗು ಬಂದಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಆದ್ರೂ ಬಟ್ ಇಷ್ಟೊಂದು ಜನ ಸೇರಿದಾರಣ್ಣ, ನಮ್ಮ ಕನ್ನಡಿಗರು ಏನೇ ಒಂದು ಆದ್ರೂ ಕೂಡ ಬರ್ತಾರೆ ಅನ್ನೋದಕ್ಕೊಂದು ಇದೇ ಸಾಕ್ಷ್ಯ. ಸೂಪರ್. ಒಂದೆರಡು ಮಾತು ಹೇಳಪ್ಪ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದಾದ್ರೆ ದೇವರು ಅವ್ನು ಬರ್ತಾನೋ ಇಲ್ವೋ, ಆದರೆ ಬೀಜ ಅಂತೂ ಬೈಕ್ ಬಂದಿದೆ ಅಂತ ಅನ್ನಿಸ್ತಿದೆ. ಎಲ್ಲಿ ನಂಬರ್ ಯಾರ್ಯಾರು ಇದ್ರೆ ಕಳಿಸಿ, ಒಳ್ಳೇದಾಗುತ್ತೆ. ನಾವೆಲ್ಲ ಸೇರ್ಕೊಂಡು ರೈಡ್ ಆಗ್ತದೆ ನನಗೆ. ಸರ್ ಬ್ರೇಕ್ಫಾಸ್ಟ್ ಅಲ್ಲಿ ಮಾಡೋಣ, ಸಂಜೆ ಲಂಚ್ ಅಷ್ಟೊತ್ತಿಗೆ ಕರ್ಕೊಂಡ್ಬಂದ್ಬಿಡೋಣ ವಾಪಸ್. ಏನಂತೀರ? ನಾನು ಕರ್ಕೊಂಡ್ಬರ್ತೀನಿ, ನನ್ನ ಗಾಡಿಗೆ ಕರ್ಕೊಂಡ್ಬರ್ತೀನಿ. ಸೂಪರ್ ಗುರು. ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು, ಅವರು ನಮಗೆ ಒಳ್ಳೆಯವರು ಅಂತ ಮಾಡಬೇಕು. ನೋಡ್ರಿ
ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ. ಎಲ್ಲರೂ ಬಂದವರಿಗೆ ಜಯಪ್ಪ. ಸ್ವಾಭಿಮಾನಿ ಕನ್ನಡಿಗರಿಗೆ ಸಹಕಾರ ನೀಡಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ. ಸೊ ಅಷ್ಟೇ ಸ್ನೇಹಿತರೆ, ಸಮಯ ಇವಾಗ 6 ಕಾಲ ಆಯಿತು. ಇವಾಗ ನಾವಿಲ್ಲಿಂದ ಓಡ್ತಾ ಇದ್ದೀವಿ. ಪುಣ್ಯಾತ್ಮ ಬರಲಿಲ್ಲ. ಸೊ ಇನ್ನೊಂದು ಸತಿ ನಿನಗೆ ಹೇಳ್ತಾ ಇದ್ದೀನಿ ಕೇಳಿದ್ರು, ಇನ್ನೊಂದು ಸತಿ ಮಾತಾಡಬೇಕು ಅಂತಂದರೆ ನಾಲ್ಗೆ ಕರೆಕ್ಟಾಗಿ ಇಟ್ಬಿಟ್ಟು ಮಾತಾಡು. ಇಲ್ಲ ಅಂತಂದರೆ ಇಲ್ಲಿಗೆ ನಿಂತಿದೆ ಅಂತ ಅನ್ಕೊಂಬೇಡ, ಅಲ್ಲಿಗೆ ಬರೋಕ್ಕೂ ನಾವೇನು ಹೇಸಲ್ಲ. ಸ್ನೇಹಿತರೆ, ಇವರು ನಮಗೆ ಇಲ್ಲೇ ಮಾಲಲ್ಲಿ ಸಿಕ್ಕಿದ್ರು. ಏನು ವಿಚಾರ ಅಂತ ಕೇಳಿದಾಗ ಇವರು ಕೂಡ ಪ್ರೊಟೆಸ್ಟಿಗೆ ಬಂದಿದ್ರಂತೆ. ಬ್ರೋ, ಎಲ್ಲಿಂದ ಬಂದ್ರಿ ಬ್ರೋ ನೀವು? ಶಿವಮೊಗ್ಗದಿಂದ. ಏನಕ್ಕೆ ಬಂದ್ರಿ? ಜಸ್ಟ್ ಕನ್ನಡಕ್ಕೋಸ್ಕರ, ಅವನ್ನ ನೋಡೋಕ್ಕೋಸ್ಕರ. ಅವನ್ನ ನೋಡೋದಕ್ಕೋಸ್ಕರ ಬಂದ್ವಿ. ಬಟ್ ಅವನೇ ಬಂದಿಲ್ಲ. ಹೆಣ್ಮಗು ಬರಲಿಲ್ಲ. ಹೆಣ್ಮಗು ಬಂದಿಲ್ಲ. ಬೇಜಾರಾಯಿತು. ಬೇಜಾರಾಗಿದೆ. ಬಟ್ ಸಿಕ್ಕಿದ್ರೆ ಅದೇನೋ ಆಗ್ತಿತ್ತು. ಬಟ್ ಏನು ಮಾಡೋದು, ಸಿಕ್ಕಿಲ್ಲ. ಅವನು ಮಿಸ್ ಆಗಿದ್ದಾನೆ. ಇಲ್ಲ, ಅವನು ಏನು ಬ್ರೋ? ಅದು ಅದು ಬರ್ಬೇಕಂದ್ರೆ ನಿಲ್ಸ್ಕೊಂಡು ಬರ್ಬೇಕು. ಇಲ್ಲಿ ಸಾಮ್ರಾಜ್ಯ ಇದೆ, ಕಟ್ಟ ಇದ್ದಾರೆ. ಬ್ರೋ, ಇವಾಗ ಮತ್ತೆ ಶಿವಮೊಗ್ಗ ಹೊರಟ್ರಾ? ಶಿವಮೊಗ್ಗ ನೈಟ್ 11. ಬಟ್ ಏನೇ ಹೇಳಿ, ಶಿವಮೊಗ್ಗದಿಂದ ಬಂದಿದ್ದಾರೆ. ಹ್ಯಾಟ್ಸ್ ಆಫ್. ನಿಮ್ಮ ಹೆಸರು? ಮುರಳೀಧರ್ ಅಂತ. ಹ್ಯಾಟ್ಸ್ ಆಫ್ ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ ಹೇಳಿ, ಸ್ಟಾರ್ ಕನ್ನಡ ಫ್ಯಾಕ್ಟ್ಸ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಇವ್ರನ್ನ ಬೆಳೆಸಿ, ಕನ್ನಡದವ್ರನ್ನ ಬೆಳೆಸಿ ದಯವಿಟ್ಟು. ಸಿಗೋಣ ಬ್ರದರ್. ಶಿವಮೊಗ್ಗ ನಮ್ಮೂರನ್ನು ಆ ಕಡೆ ಬಂದಾಗ ಸಿಗ್ತೀನಿ. ಕಳಿಸಿ ಮೆಸೇಜ್. ಬ್ರೋ, ಇವಾಗ ತಾನೇ ಈ ಪುಣ್ಯಾತ್ಮ ಇಲ್ಲಿ ಹಾಕಿದ್ದಾನೆ ನೋಡಿ, ನೈಸ್ ಮಾಲ್ ಗೈಸ್ ಅಲ್ಲ ಅವನು, ಆ್ಯಕ್ಚುಲಿ ಅವನು ಗೇ ಅಂತ ಹಾಕಕ್ಕೆ ಹೋಗಿದ್ದಾನೆ. ಗೈಸ್ ಅಂತ ಬಂದ್ಬಿಟ್ಟಿದೆ. ಇದು ಯಾವಾಗ ಅಪ್ಲೋಡ್ ಆಗಿರೋದು ಇಮೇಜ್? ಇದು 20 ಮೇ 2012. 2017 ಫೋಟೋ ತೆಗೆದ್ಬಿಟ್ಟು ಎಂತ ಮಿಂಟ್ರಿ ಹುಡ್ದವ್ ನೀವು ಇರ್ಬೇಕು. ಎಲ್ಲ ಬಿಟ್ಟಿಯಾಗಿ ಕುಡಿಯೋಕೆ ಸಿಕ್ಬಿಟ್ಟಿದೆ. ತಗೊಂಬಂದು ಇಲ್ಲಿ ಹಾಕೊಂಬಿಟ್ಟ ನೋಡ್ರಿ. ಬ್ರೋ, ನೀನು ಏನು ಅನ್ಕೊಂಡಿದ್ಯ ಅಂತ ನನಗೆ ದೇವರನೇ ಅರ್ಥ ಆಗ್ತಾ ಇಲ್ಲ. ನೀನು ನಮ್ಮ ಕನ್ನಡಿಗರನ್ನ ನೀನು ಜೋಕ್ ಅಂತ ಅಂದ್ಕೊಂಡಿದ್ಯಾ? ಕೆಲವೇ ದಿನದಲ್ಲಿ ನೀನು ಎಲ್ಲಿಗೆ ಅಲ್ಲಿಗೆ ಬಂದು ನಾವು ಹುಡ್ಕೊಂಡು ಬರ್ತೀವಿ, ನೋಡ್ತಾ ಇರಷ್ಟೇ ಏನಂತ ಅಂತ. ಸ್ನೇಹಿತರೆ, ನಾನು ಈಗ ಏನಕ್ಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಬರ್ತಾರೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. Okay, I don't know if you guys can see or not, but it is 7:19, ठीक है. And today is 13/03. मैंने अभी एक स्टोरी पोस्ट करी है जिसमें हम saying कि welcome to Bangalore. Do you guys think I'm stupid? Do you think I'm stupid? Huh? Why would I come there, you idiots? Okay, and I know this thing, okay, that they are just so angry, ठीक है. They need to prove their manlyhood. They need to prove their power, ठीक है. जहाँ पे भी मैं बोलूँगा, ठीक है. I don't know where I'm gonna say, but जहाँ पे मैं बोलूँगा, वो लोग वहाँ पे आएंगे. You guys are so dumb. You are so dumb, okay. How can you be played by a YouTuber? How are you getting played by a YouTuber, by me? I mean, I know I am smart as fuck, but what is wrong with you? Oh my God. I was kidding that time, okay. This time I was kidding, but I saw this thing that a lot of people came. So, what I'm gonna do now is, आज तो मैं नहीं आया, that is on me. पर मैं दोबारा आऊँगा 18 तारीख को सेम जगह पे. सेम जगह पे आऊंगा, ठीक है. पहुंच जा रहा हूँ वहां पे. ओके, ಆಯ್ತು ಗುರು, ಬಾ. ಅತಿ ಶೀಘ್ರದಲ್ಲೇ ನೀನು ನೋಡ್ತೀನಿ, ಬಾ.